ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे. हरे राम 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 हरे. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. हरे कृष्ण. हे चैतन्य चरितामृत आदि लीला अध्याय 4 ಶ್ಲೋಕ 56. राधा कृष्ण एक आत्मा दुई देहधरी अन्योन्ये विलासे विलसे रस आस्वादन करी. राधा कृष्ण एक आत्मा. ರಾಧಾ ಕೃಷ್ಣ ಇಬ್ರು ಒಬ್ರೇ. ಏಕಾತ್ಮ ಅಂದ್ರೆ ನಮ್ ತರ ಆತ್ಮ ಅಂತಲ್ಲ, ಇಬ್ರು ಒಬ್ರೇ. ಆದ್ರೆ ದುಯಿ ದೇಹಧರಿ, ಎರಡು ದೇಹವನ್ನ ಧರಿಸಿದ್ದಾರೆ. ಒಬ್ಬರೇ ವ್ಯಕ್ತಿ ಎರಡು ದೇಹವನ್ನ ಧರಿಸಿದ್ದಾರೆ. ಇದು ಭಗವಂತನಿಗೆ ಮಾತ್ರ ಸಾಧ್ಯ, ನಮ್ಗೆಲ್ಲ ಸಾಧ್ಯ ಇಲ್ಲ. ಹೀಗೆ ಅನ್ಯೋನ್ಯೆ ಪರಸ್ಪರ ಅವರು ವಿಲಸೆ ರಸ, ಒಬ್ಬರು ಇನ್ನೊಬ್ಬರ ಸಂಘವನ್ನ ಆಸ್ವಾದಿಸ್ತಾ ಇದ್ದಾರೆ. ಆಸ್ವಾದನಕರಿ. ಆ ರಸ, ಪ್ರೇಮದ ರಸವನ್ನ ಆಸ್ವಾದಿಸ್ತಾ ಒಬ್ರು ಇನ್ನೊಬ್ಬರ ಆ ಸಂಬಂಧವನ್ನ ಆಸ್ವಾದಿಸ್ತಾ ಇದ್ದಾರೆ. ಸೊ ಇಬ್ರು ಒಬ್ರೇ, ರಾಧಾಕೃಷ್ಣ ಇಬ್ರು ಒಬ್ಬರೇ, ಒಬ್ಬರೇ ವ್ಯಕ್ತಿ. ಏನೇನು ಹೇಳ್ದಂಗೆ ನಾನು ರಾಧಾ ಕೃಷ್ಣನ ದೇಹದಿಂದ ಬರ್ತಾ ಇರೋದ್ರಿಂದ ಅವರಿಬ್ರನ್ನು ಒಬ್ಬರೇ ಆಗಿ ಕಾಣಬೇಕು. ಹಾಗಾಗಿ ಕನ್ನಡಿಯಲ್ಲಿ ನಾವು ನಮ್ಮನ್ನ ನೋಡ್ಕೊಂಡಂಗೆ ರಾಧಾ ಕೃಷ್ಣನ ಲೀಲೆ. ಹಾಗಾಗಿ ಕನ್ನಡಿಯಲ್ಲಿ ನಿಂತ್ಕೊಂಡು ಯಾರಾದ್ರೂ ಚೆನ್ನಾಗಿ 5 ನಿಮಿಷ ಕೂದಲು ಬಾಚ್ಕೋತಾ ಇದ್ರೆ ಅದರಲ್ಲಿ ತಪ್ಪೇನಿದೆ? ಅದೇ ರೀತಿ ರಾಧಾ ಕೃಷ್ಣನ ಕೂದಲು ಬಾಚ್ತಾ ಇದ್ರೆ ಅದ್ರಲ್ಲಿ ಏನೂ ತಪ್ಪಿಲ್ಲ. ಅಥವಾ ಯಾವುದೇ ರಾಧಾಕೃಷ್ಣನಲ್ಲಿ ಯಾವ ಲೀಲೆಯಲ್ಲೂ ಕೂಡ ಯಾವುದು ತಪ್ಪಿಲ್ಲ, ಯಾಕಂದ್ರೆ ಇಬ್ರು ಒಬ್ರೆ. ಕೃಷ್ಣ ತನಗೆ ತನ್ನ ದೇಹಕ್ಕೆ ಮಾಡ್ಕೊಳ್ತಾ ಇರೋಂಗೆ. ಹಾಗಾಗಿ ಇದೊಂದು ವಿಷಯ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಳ್ಬೇಕು. ಅವ್ರಿಬ್ರು ವ್ಯಕ್ತಿಗಳು, ಒಬ್ರು ಪುರುಷ ಒಬ್ರು ಸ್ತ್ರೀ, ಈ ಯೋಚನೆಗಳು ನಮಗೆ ಬರಬಾರ್ದು. ನಿಜವಾಗ್ಲೂ ಕೃಷ್ಣ ಒಬ್ನೇ ಪುರುಷ, ನಾವೆಲ್ಲರೂ ಸ್ತ್ರೀಯರು. ಸ್ತ್ರೀ ಅಂದ್ರೆ ಪ್ರಕೃತಿ, ಆನಂದಿಸೋ ವಸ್ತು. ಕೃಷ್ಣನ ಆನಂದದ ವಸ್ತು ನಾವು. ಹಾಗಾಗಿ ನಾವು ಸ್ತ್ರೀ, ಪ್ರಕೃತಿ ನಾವು. ಭೌತಿಕವಾಗಿ ಪುರುಷ ದೇಹ, ಸ್ತ್ರೀ ದೇಹವನ್ನ ತಗೊಂಡಿದ್ರೆ ಅದು ನಾವು ಪುರುಷರು ಸ್ತ್ರೀಯರು ಆಗೋಕ್ ಸಾಧ್ಯ ಇಲ್ಲ. ಸುಮ್ಮನೆ ತಾತ್ಕಾಲಿಕವಾದದ್ದು, ಭೌತಿಕ ಉಪಾಧಿ ಇದು. ಅದೇ ನಿಜವಾಗ್ಲೂ ಇರೋವನು ಒಬ್ಬನೇ, ಕೃಷ್ಣ ಪುರುಷ. ಇನ್ನೆಲ್ಲರೂ ಕೂಡ ವಿಸ್ತರಣೆ, ಅವನ ವಿಸ್ತರಣೆ. ಹಾಗಾಗಿ ಸ್ತ್ರೀ ಅಥವಾ ಪ್ರಕೃತಿ.
ಸೊ ಕೃಷ್ಣ, ರಾಧಾರಾಣಿ ನಮಗೆ ತಿಳಿದಿರೋ ರೀತಿಯಲ್ಲಿ ಒಂದು ಸ್ತ್ರೀನ ರೂಪವನ್ನ ತಗೊಂಡಿದ್ದಾಳೆ, ನಮಗೆ ತಿಳಿದಿರೋ ಹಂಗೆ. ಹಾಗನ್ಬಿಟ್ಟು ನಾವು ಕೃಷ್ಣ ನಮ್ಮ ತರ ಒಬ್ಬ ಪುರುಷ, ರಾಧಾರಾಣಿ ನಮ್ಮಲ್ಲಿರೋ ಒಬ್ಬ ಸ್ತ್ರೀ ತರ ಅನ್ಬಿಟ್ಟು ನಾವು ಅವ್ರನ್ನ ಆ ರೀತಿ ನೋಡಂಗಿಲ್ಲ. ಅದಕ್ಕೆ ರಾಧಾಕೃಷ್ಣರ ಲೀಲೆ ಬಹಳ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವೇನ್ ಮಾಡ್ತೀವಿ, ನಾವು ಈ ತತ್ವಗಳನ್ನೆಲ್ಲ ಏನೋ ಅರ್ಥ ಮಾಡ್ಕೊಳಕ್ ಗೋಜಿಗೆ ಹೋಗದೆ, ಕಷ್ಟನೇ ಪಡದೆ, ಸುಮ್ನೆ ರಾಧಾಕೃಷ್ಣರ ಲೀಲೆಯನ್ನ ಕೇಳಿದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿಯ ನಡುವಿನ ಒಂದು ಸಂಬಂಧ, ಅವರ ಲೀಲೆ ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂದ್ರೆ ಚೆಲ್ಲಾಟ ಅಂತ ಅನ್ಕೊಳ್ಳೋದು. ಅಥವಾ ನಾವೇ ಅದನ್ನ ಆಸ್ವಾದಿಸ್ತಾ ಇರೋ ರೀತಿಯಲ್ಲಿ ಶ್ರವಣ ಮಾಡೋದು. ಸೊ ಇದೆಲ್ಲ ಆ ಸರಿಯಾದ ಶ್ರವಣದ ವಿಧಾನಗಳಲ್ಲ. ಅದಕ್ಕೆ ಮೊದಲು ನಾವು ರಾಧಾಕೃಷ್ಣರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ರಾಧಾಕೃಷ್ಣ ಏಕ ಆತ್ಮ, ಒಬ್ಬರೇ ಅವ್ರು, ಅವರಿಬ್ರು ಒಬ್ರೇ, ಬೇರೆ ಬೇರೆ ಅವರಲ್ಲ. ಅದು ಒಬ್ಬರೇ ಆದ ಚೈತನ್ಯ ಒಬ್ಬರು ಯಾಕೆ ಬರ್ಬೇಕಾಯ್ತು? ಆದ್ರೆ ಒಬ್ಬರೇ ಅಂದ್ರೆ ಅದಕ್ಕೆ ಹೇಳ್ತಾರೆ, ಸನಾತನವಾಗಿ ಬೇರ್ಪಟ್ಟಿದ್ದಾರೆ ಅವರು, ಒಬ್ಬರೇ ಆದ್ರೆ ಸನಾತನವಾಗಿ ಬೇರ್ಪಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬರೇ ಆಗಿದ್ರೆ ಒಂದು ಅಸ್ತಿತ್ವದಲ್ಲಿ ಇಲ್ಲ, ಒಬ್ಬ ವ್ಯಕ್ತಿಯಾಗಿ ಇಲ್ಲ, ಇಬ್ಬರು ವ್ಯಕ್ತಿಗಳಾಗಿದ್ದಾರೆ. ಒಬ್ಬರೇ ಆಗಿದ್ರು ಇಬ್ರು ವ್ಯಕ್ತಿಗಳಾಗಿದ್ದಾರೆ ಸನಾತನವಾಗಿ. ಯಾಕೆ ಆ ರಸವನ್ನ ಆಸ್ವಾದಿಸೋದಕ್ಕೆ. ಒಬ್ಬರೇ ಆಸ್ವಾದಿಸೋಕ್ಕಾಗಲ್ಲ, ಹುಚ್ಚರು ಅಂತ ಅನ್ಕೋತಾರೆ. ಸಾಮಾನ್ಯವಾಗಿ ನಾನು ವಿವರಣೆ ಕೊಡ್ತಾ ಇದೀನಿ, ಒಂದ್ ಸ್ವಲ್ಪ ನಮ್ಗೆ ಅರ್ಥ ಆಗಕ್ಕೆ. ಒಬ್ಬನೇ ಸುಮ್ನೆ ತನ್ನ ಪಾಡಕ್ ತಾನು ನಕ್ಕೊಂಡು ತಾನು ಕೂತಿದ್ರೆ ಹುಚ್ಚ ಅನ್ಕೋತಾರೆ. ಹಾಗಾಗಿ ಒಂದು ಜಗತ್ತಿಗೆ ಅರ್ಥ ಆಗೋ ರೀತಿಯಲ್ಲಿ ಕೃಷ್ಣ ತನ್ನನ್ನು ತಾನು ಈ ರೀತಿ ಪ್ರಕಟಪಡಿಸ್ಕೊಂಡಿದ್ದಾನೆ. ತನ್ನ ಆನಂದಕ್ಕೋಸ್ಕರ ಇಬ್ರು ಒಬ್ಬರೇ ಆಗಿದ್ರು ಕೂಡ ಸನಾತನವಾಗಿ ಬೇರ್ಪಟ್ಟಿದ್ದಾರೆ. ಸೊ ರಾಧಾರಾಣಿ ನಿಜವಾಗ್ಲೂ ಯಾರು? ರಾಧಾರಾಣಿ ಕೃಷ್ಣ, ಅರೆ ಕೃಷ್ಣನ ಅಂತರಂಗ ಶಕ್ತಿ, ಆನಂದವನ್ನ, ಲಾದಿನಿ ಶಕ್ತಿ, ಕೃಷ್ಣನಿಗೆ ಆನಂದವನ್ನ ಕೊಡುವಂತಹ ಕೃಷ್ಣನ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಕೃಷ್ಣನೊಳಗಿರೋ ಶಕ್ತಿ. ಆ ಒಳಗಿರೋ ಶಕ್ತಿ ಇವಾಗ ಹೊರಗಡೆ ಬಂದು ಒಂದು ರೂಪವನ್ನ ತಗೊಂಡಿದೆ. ಇವಾಗ ಇದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ಉದಾಹರಣೆಗೆ ನಾನು ಏನೋ ಜೋಕ್ ಹೇಳ್ಕೊಂಡು ನಾನೇ ನಗ್ತಾ ಇದ್ದೀನಿ. ಆ ಜೋಕು ಹೇಳೋ ಒಂದು ಪ್ರವೃತ್ತಿ ಇದೆಯಲ್ಲ ನನ್ನ ಹತ್ರ, ಅದು ನನಗೆ ಆನಂದವನ್ನ ನೀಡೋದು. ಆಗ ಈ ಉದಾಹರಣೆಗೆ ನನ್ನಲ್ಲಿ ಶಕ್ತಿ ಇದ್ದು ನಾನು ನನ್ನ ಈ ಜೋಕ್ ಹೇಳೋ ಒಂದು ನನ್ನಲ್ಲಿರೋ ಸಾಮರ್ಥ್ಯವನ್ನ ನಾನು ನನ್ನ ಮನಸ್ಸಿನಿಂದ ಹೊರಗಡೆ ತೆಗೆದು ಒಂದು ರೂಪವನ್ನ ಕೊಟ್ರೆ, ಆ ರೀತಿ ರಾಧಾರಾಣಿ. ಹಾಗಾಗಿ ರಾಧಾರಾಣಿಯ ಒಂದು ಅಸ್ತಿತ್ವದ ಉದ್ದೇಶ ಏನು? ಸನಾತನವಾಗಿ ಕೃಷ್ಣನ ಆನಂದವನ್ನ ಹೆಚ್ಚಿಸ್ತಾ ಇರೋದು. ಕೃಷ್ಣನ ಆನಂದವನ್ನ ಹೆಚ್ಚಿಸ್ತಾ ಇರೋದು ಇದೇ ರಾಧಾರಾಣಿಯ ಅಸ್ತಿತ್ವದ ಮೂಲ ಉದ್ದೇಶ. ಅದೇ ಸಾಮಾನ್ಯವಾಗಿ ಇದನ್ನ ನಾವು ಮಹಾಭಾಗವತರ ಸಹಾಯವಿಲ್ಲದೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪ್ರಭುಪಾದ್ರು ಇವೆಲ್ಲ ನಮಗ್ ಬಿಡಿಸಿ ಹೇಳ್ತಾ ಇದ್ದಾರೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಲ್ಪ ಸ್ವಲ್ಪ ಅರ್ಥ ಆಗ್ಬೋದು. ಕೃಷ್ಣನ ಆರಾಮಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಸರ್ವಶ್ರೇಷ್ಠಳು ರಾಧಾರಾಣಿ. ಕೃಷ್ಣನ ಆರಾಮಗಳನ್ನ, ಕೃಷ್ಣನಿಗೆ ಏನು ಯಾವ ರೀತಿಯಲ್ಲಿ ಆರಾಮ ಕೊಡೋದು, ಆನಂದ ಕೊಡೋದು, ಅದಕ್ಕೆ ಅವಳು ಸಾಮಾನ್ಯ ಜೀವಿಗಳು ಕೃಷ್ಣನಿಗೆ ಮಾಡೋ ಸೇವೆ ಅವಳ ಮೂಲಕ ಹೋಗೋದು. ಅವಳು ಮಾಧ್ಯಮ. ಅಂದ್ರೆ ನಾವು ಭಕ್ತಿಯನ್ನ ಮಾಡಿದಾಗ ಅದಕ್ಕೆ ನಾವು ಗುರುಗಳ ಮೂಲಕ ಹೋಗ್ಬೇಕು. ಯಾಕೆ? ಗುರುಗಳು ಪರಂಪರೆ ಮೂಲಕ ಕೊನೆಗೆ ರಾಧಾರಾಣಿ ಹತ್ರ ಹೋಗ್ತಾರೆ. ಆಮೇಲೆ ರಾಧಾರಾಣಿ ನಮ್ಮನ್ನ ಕೃಷ್ಣನಿಗೆ ಶಿಫಾರಸ್ ಮಾಡಿದಾಗ ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡೋದು. ಹಾಗಾಗಿ ಆ ಸೇವೆ ಅವಳ ಮೂಲಕ ಕೃಷ್ಣನಿಗೆ ಹೋಗ್ತಾ ಇರೋದು. ಹಾಗಾಗಿ ಈ ಸಂಪೂರ್ಣ ಪ್ರಚಾರ ಆಂದೋಲನ ಚೈತನ್ಯ ಮಹಾಪ್ರಭುಗಳು ಇದು ರಾಧಾರಾಣಿಯ ಕೃಪೆ. ಯಾಕೆ? ಈ ಪ್ರಚಾರದ ಮೂಲಕ ಭಕ್ತರಾಗ್ತಾರೆ, ಭಕ್ತರು ಬಂದು ಭಕ್ತಿಯನ್ನ ಮಾಡ್ತಾರೆ, ಆ ಭಕ್ತಿಯನ್ನ ರಾಧಾರಾಣಿ ಕೃಷ್ಣನಿಗೆ ತಗೊಂಡು ಹೋಗ್ತಾಳೆ. ಯಾಕಂದ್ರೆ ಆ ಸೇವೆಯಿಂದಲೇ ಕೃಷ್ಣನ ಆನಂದ, ಕೃಷ್ಣನಿಗೆ ಆನಂದವನ್ನ ಕೊಡೋ ಪ್ರಕ್ರಿಯೆನೇ ಸೇವೆ. ಅದಕ್ಕೆ ಜವಾಬ್ದಾರಳು ರಾಧಾರಾಣಿ. ಅದಕ್ಕೆ ವೃಂದಾವನದಲ್ಲಿ
ಭಕ್ತರೆಲ್ಲ ರಾಧೆ ರಾಧೆ ಅಂತಾರೆ. ಯಾಕಂದ್ರೆ ರಾಧಾರಾಣಿ ಅವರನ್ನ ಗುರುತಿಸ್ಬಿಟ್ರೆ ಕೃಷ್ಣ ಗುರುತಿಸ್ತಾನೆ. ಆದ್ರೆ ನಮಗೆ ಪ್ರಭುಪಾದ ಹೇಳ್ಕೊಟ್ರು ಹರೇ ಕೃಷ್ಣ ಅಂದ್ರೂ ಅದೇ ಸೇವೆ ಕೊಡಿ, ಇಬ್ರು ಕೇಳ್ಕೊತಾ ಇದೀವಿ, ಶಕ್ತಿ ಕೃಷ್ಣ ಇಬ್ರು ಕೇಳ್ಕೊತಾ ಇದೀವಿ. ಅವ್ರು ಹೇಳ್ತಾ ಇದೆಲ್ಲ ಕೃಷ್ಣ ಬೇಡ, ಸುಮ್ನೆ ರಾಧಾರಾಣಿನ ಕೇಳಿದ್ರು ಸಾಕು. ಹೌದು, ಅದು ಸತ್ಯಾನೆ. ಅರೆ ಆ ಹಂತಕ್ಕೆ ಬರಕ್ಕೆ ತುಂಬಾ ನಾವು ಈ ನಮ್ಮ ಭೌತಿಕ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಮಗೆ ಇವತ್ತು ಭೌತಿಕವಾಗಿ ಕಷ್ಟಗಳು ಬಂತು ಇತ್ಯಾದಿ ಇತ್ಯಾದಿ, ನಾವು ಕೃಷ್ಣ ಅಂತಕ್ಕೆ ಹೋಗ್ತೀವಿ, ರಾಧಾ ಅಂತಕ್ಕೆ ಹೋಗಲ್ಲ. ಯಾಕಂದ್ರೆ ನಾವ್ ಇನ್ನೂ ಅಷ್ಟು ಈ ಭೌತಿಕ ಬಂಧನದಿಂದ ಮುಕ್ತರಾಗಿಲ್ಲ. ಆದ್ರೆ ಬ್ರಜವಾಸಿಗಳು ಕೃಷ್ಣನನ್ನ ಕರೆದು ಅವನಿಂದ ಏನಾದ್ರೂ ಒಂದು ರಕ್ಷಣೆ, ಇದು ಕೊಡು ಅದು ಕೊಡು ಅಂತ ಕೇಳೋ ಹಂತವನ್ನ ಮೀರ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ನೇರವಾಗಿ ರಾಧಾ ಅಂತ ಕರಿಬಹುದು. ಆದ್ರೆ ನಾವಿನ್ನು ಆ ಹಂತಕ್ಕೆ ಬಂದಿಲ್ಲ. ಅಂದ್ರೆ ಪ್ರಭುಪಾದರು ಹೇಳಿದ್ರು ಹರೇ ಕೃಷ್ಣ. ಹಾಗಾಗಿ ಈ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳು ಹ್ಲಾದಿನಿ ಶಕ್ತಿಯ ಚಟುವಟಿಕೆ ಅಲ್ವಾ. ಯಾಕಂದ್ರೆ ಕೃಷ್ಣನಿಗೆ ಆನಂದವನ್ನ ಕೊಡೋದಂದ್ರೆ ಭಕ್ತಿ ಸೇವೆಯನ್ನು ಹರಡೋ ಕೆಲಸ ಚೈತನ್ಯ ಮಹಾಪ್ರಭುಗಳು ಮಾಡಿದ್ದು. ಯಾಕಂದ್ರೆ ಅವರ ಭಾವ ರಾಧಾರಾಣಿಯ ಭಾವ. ಹಾಗಾಗಿ ಪ್ರಚಾರದ ಚಟುವಟಿಕೆ ರಾಧಾರಾಣಿಯ ಚಟುವಟಿಕೆ. ರಾಧಾರಾಣಿಯನ್ನ ಪ್ರಸನ್ನ ಪಡಿಸಿದ್ರೆ ನಾವು ಕೃಷ್ಣ ಪ್ರಸನ್ನ ಆಗ್ತಾನೆ. ಅಂದ್ರೆ ನಾವು ಪ್ರಚಾರದಲ್ಲಿ ತೊಡಗಬೇಕು. ನಾವು ಪ್ರಶ್ನೆ ಕೇಳಿದ್ರೆ ಎಷ್ಟು ಜನರು ರಾಧಾರಾಣಿಯನ್ನ ಮೆಚ್ಚೋದಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಎಲ್ಲರೂ ಕೈ ಎತ್ತುತ್ತೀವಿ. ಆಮೇಲೆ ಎಷ್ಟು ಭಕ್ತರು ಪ್ರಚಾರ ಮಾಡಕ್ ಸಿದ್ಧರಾಗಿದ್ದೀವಿ ಅಂದ್ರೆ ಕೈಯೆಲ್ಲ ಕೆಳಗಡೆ ಹಿಡಿದು ಬಿಡುತ್ತೆ. ಆದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಪ್ರಚಾರ ಮಾಡೋದ್ರಿಂದಾನೇ ರಾಧಾರಾಣಿಯನ್ನ ಮೆಚ್ಚೋದು ನಾವು, ಬೇರೆ ಯಾವ ಮೂಲಕ. ಯಾಕಂದ್ರೆ ಅದೇ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆ. ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆ ಅಂದ್ರೆ ರಾಧಾರಾಣಿಯ ಚಟುವಟಿಕೆ. ಕೃಷ್ಣ ಸಚ್ಚಿದಾನಂದ ರೂಪ. ಈ ಅಂತರಂಗ ಶಕ್ತಿ, ಕೃಷ್ಣನ ಅಂತರಂಗ ಶಕ್ತಿಯಲ್ಲಿ 3 ವಿಭಾಗಗಳಿವೆ. ಸತ್ ಅಂದ್ರೆ ಅಸ್ತಿತ್ವಕ್ಕೆ ಕಾರಣವಾಗಿರೋ ಶಕ್ತಿ, ಅಥವಾ ಅಂತರಂಗ ಶಕ್ತಿ ಮೊದಲು ಸತ್ ಆಗಿ ವ್ಯಕ್ತವಾಗತ್ತೆ, ಪ್ರಕಟವಾಗತ್ತೆ. ಆಮೇಲೆ ಚಿತ್ ಆಗಿ ಪ್ರಕಟವಾಗತ್ತೆ. ಅದು ಸಂಬಿತ್. ಸತ್ ಸಂಧಿನಿ, ಸತ್ ಅಂದ್ರೆ ಅಸ್ತಿತ್ವ, ಅದು ಸಂಧಿನಿ ಶಕ್ತಿ ಅಂತ ಕರೀತಾರೆ. ಅದು ಈ ಅಂತರಂಗ ಶಕ್ತಿನೇ. ಅಂತರಂಗ ಶಕ್ತಿ ಸಂಧಿನಿ ಶಕ್ತಿಯಾಗಿ ಪ್ರಕಟವಾಗತ್ತೆ ಮೊದಲು, ಆಮೇಲೆ ಸಂಬಿತ್ ಶಕ್ತಿಯಾಗಿ, ಆಮೇಲೆ ಹ್ಲಾದಿನಿ ಶಕ್ತಿಯಾಗಿ. ಸೊ ಸಂಬಿತ್ ಅಂದ್ರೆ ಜ್ಞಾನದ ಶಕ್ತಿ, ಹ್ಲಾದಿನಿ ಅಂದ್ರೆ ಆನಂದದ ಶಕ್ತಿ. ಹಾಗೆ ಭಗವಂತ ತನ್ನ ಅಂತರಂಗ ಶಕ್ತಿಯನ್ನ ಸಂಧಿನಿ ಸಂಬಿತ್ ಹ್ಲಾದಿನಿಯಾಗಿ ಪ್ರಕಟಪಡಿಸ್ತಾನೆ. ಮತ್ತೆ ಆ ಹ್ಲಾದಿನಿಯೇ ಭಗವಂತನಿಗೆ ಆನಂದವನ್ನ ಕೊಡೋ ಶಕ್ತಿ, ಅವಳೇ ರಾಧಾರಾಣಿ. ಓಕೆನಾ, ಗೊತ್ತಾಯ್ತಾ? ಇವಾಗ ಎಷ್ಟು ಭಕ್ತರು ಇಲ್ಲಿ ಪ್ರಚಾರ ಮಾಡಕ್ ಸಿದ್ಧರಾಗಿದ್ದೀರಾ? ಪ್ರಚಾರ ಮಾಡ್ಲಿಲ್ಲ ಅಂದ್ರೆ ನೇರವಾಗಿ ಪರೋಕ್ಷವಾಗಿ, ಪ್ರಚಾರ ಅಂದ್ರೆ ಕ್ಲಾಸೇ ಕೊಡ್ಬೇಕು ಅಂತಲ್ಲ, ಬಟ್ ಯಾರೇ ದೇಕೋ ತಾರೆ ಕಹೋ ಕೃಷ್ಣೋಪದೇಶ. ಮಾತಾಡಕ್ಕೆ ಶುರು ಮಾಡ್ಬೇಕು ನಾವು. ಮಾತಾಡ್ಲಿಲ್ಲ ಅಂದ್ರೆ ಪ್ರಚಾರ ಆಗಲ್ಲ. ಮಾತಾಡ್ಬೇಕು. ನಾವು ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದೀವಿ, ದಯವಿಟ್ಟು ಬನ್ನಿ, ಕೃಷ್ಣ ಜನ್ಮದ ದಿನವನ್ನ ಚೆನ್ನಾಗಿ ನಾವು ಅದ್ಧೂರಿಯಾಗಿ ಆಚರಿಸೋಣ, ಕೈನಲ್ಲಿ ಸಹಾಯ ಮಾಡಿ, ಮಾತಾಡ್ಬೇಕು. ಒಂದು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ಬೇಕಂದ್ರೆ ಬೇಕಾದಷ್ಟು ಲಕ್ಷ್ಮಿ ಅವಶ್ಯಕತೆ ಇದೆ. ನಾವು ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಿಂದ ಬರ್ತೆ? ನಾವು ನಾಚ್ಕೊಂಡ್ ಕೂತಿದ್ರೆ ಅದು ರಾಧಾರಾಣಿಯ ಭಾವ ಅಲ್ಲ. ರಾಧಾರಾಣಿ ಕೃಷ್ಣನಿಗೋಸ್ಕರ ಏನ್ ಬೇಕಾದ್ರೆ ಮಾಡಕ್ ಸಿದ್ಧರು. ಅದೇ ನಾವು ಭಕ್ತರಿಗೆ ರೆಸಿಟ್ ಬುಕ್ ಕೊಡ್ತೀವಿ, ಕೊಟ್ಬಿಟ್ಟು ಹೇಳ್ತೀವಿ ಸ್ವಲ್ಪ ಲಕ್ಷ್ಮಿ ಕಲೆಕ್ಟ್ ಮಾಡಿ. ಪ್ರಭು ಬೇರೆ ಏನ್ ಸೇವೆ ಇದ್ರು ಕೊಡಿ ಪ್ರಭು. ಸರಿ, ಪ್ರಚಾರ ಮಾಡಿ. ಪ್ರಭು ಬೇರೆ ಏನ್ ಸೇವೆ ಇದ್ರೆ ಕೊಡಿ ಪ್ರಭು. ಅಂದ್ರೆ ನಮಗ್ ಬೇಕಾಗಿರೋ ಯಾವ್ದೋ ಒಂದ್ ಸೇವೆ ನಾವು ಮಾಡ್ತೀವಿ ಅಷ್ಟೇ. ನಮ್ಗೇನ್ ಬೇಕೋ ಅದ್ ಮಾಡ್ತೀವಿ. ಅದು ಪ್ರಚಾರ ಅಲ್ಲ.
ಪ್ರಭುಪಾದ ಹೇಳ್ತಿದ್ರು, ಏನ್ ಅವಶ್ಯಕವೋ ಅದು ಮಾಡ್ಬೇಕು. ಬಾತ್ರೂಮ್ ತೊಳಿಬೇಕಾ? ರೆಡಿ. ವ್ಯಾಸಾಸನ ಕೂತ್ಕೊಂಡು ಕ್ಲಾಸ್ ಕೊಡ್ಬೇಕಾ? ರೆಡಿ. ಏನಿದ್ರು ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಇದೇ ರಾಧಾರಾಣಿಯ ಭಾವ. ಕೃಷ್ಣನಿಗೆ ಇದು ಸಂತೃಪ್ತಿ ನೀಡುತ್ತಾ? ಓಕೆ, ಸಿದ್ಧ. ಸೊ ನಾವು ಮಾತಾಡಲ್ಲ, ನಾವು ಮನೇಲೆ ಕೂತಿರ್ತೀವಿ ಅಂದ್ರೆ ಅದು ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ನಾವು ಭಾಗಿಗಳಾಗೋಕ್ಕಾಗಲ್ಲ. ಹೇಗಾದ್ರೂ ಮಾತಾಡಿ, ಮನೇಲಿ ಕೂತ್ಕೊಂಡು ಫೋನ್ ಇದೆ ತಗೊಳ್ಳಿ ಮಾತಾಡಿ, ಜನರ ಹತ್ರ ಮಾತಾಡಿ, ರಿಲೇಟಿವ್ಸ್ ಹತ್ರ ಮಾತಾಡಿ, ಫ್ರೆಂಡ್ಸ್ ಹತ್ರ ಮಾತಾಡಿ, ಹೇಳಿ. ಏನೋ ಒಂದು ಜವಾಬ್ದಾರಿ ತಗೋಬೇಕು ನಾವು. ನಮಗೆ ಏನು ಭಕ್ತಿ ಅಂದ್ರೆ, ನನಗೆ ಎಷ್ಟಾಗುತ್ತೋ ನಾನು ಮಾಡ್ಕೊಂತೀನಿ, ನನಗೆ ಯಾರು ಜಾಸ್ತಿ ತಳಬಾರ್ದು, ನನ್ನ ಪಾಡಿಗೆ ನನಗೆ ಬಿಟ್ಬಿಟ್ರೆ ನಾನು ಸಂತೋಷ. ಇದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೇನೆ ತಳ್ಳೋದು. ಅದಕ್ಕೆ ಪ್ರಭುಪಾದರು ಅದಕ್ಕೆ ಆಂದೋಲನ ಅಂದ್ರು. ಮೂವ್ಮೆಂಟ್ ಅಂದ್ರೆ ಮೂವ್, ಅಲ್ಲಾಡ್ಬೇಕು ತಾನೆ. ಒಂದೇ ಜಾಗದಲ್ಲಿ ಇದ್ರೆ ಹೆಂಗ್ ಸಾಧ್ಯ ಆಗತ್ತೆ? ಸೊ ಹೇಗೋ ಬಾಯಿಂದ ಕೃಷ್ಣನ ಗುಣಗಾನ ಬರಬೇಕು, ಕೃಷ್ಣನ ಸೇವೆಯನ್ನ ನಡ್ಸೋಕ್ ಪ್ರಯತ್ನ ಮಾಡ್ಬೇಕು. ಮಾತಾಡದೆ ಆಗೋದಿಲ್ಲ. So ಇದು ರಾಧಾರಾಣಿಯ ಭಾವ, ಇದು ಚೈತನ್ಯ ಮಹಾಪ್ರಭುವಿನ ಭಾವ. ಇವತ್ತೇಳು ಸೇದುಯಿ ಏಕ ಎಬೆ ಚೈತನ್ಯ ಗೋಸಾಯಿ ರಸ ಆಸ್ವಾದಿತೆ ದೋಹೆ ಹೊಯ್ಲ ಏಕ ಠಾಯಿ. ಈಗ ರಸವನ್ನ ಆಸ್ವಾದಿಸಲು ಅವರು ಒಂದು ಶರೀರದಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದಾರೆ. ರಸವನ್ನ ಆಸ್ವಾದಿಸೋಕೆ ಅವರು ಒಂದು ಶರೀರದಲ್ಲಿ ಬಂದಿದ್ದಾರೆ. ಇಥಿಲಾಗಿ ಆಗೆ ಖರಿ ತಾರ ವಿವರಣ ಯಾಹ ಹೈತೆ ಹಯ ಗೌರೇರ ಮಹಿಮಾ ಕಥನ. ಹಾಗಾಗಿ ನಾನು ಮೊದಲು ರಾಧಾ ಮತ್ತು ಕೃಷ್ಣರ ಸ್ಥಾನದ ವಿವರಣೆಯನ್ನ ಕೊಡ್ತೀನಿ. ಆ ವಿವರಣೆಯಿಂದ ಚೈತನ್ಯ ಮಹಾಪ್ರಭುಗಳ ವೈಭವವು ತಿಳಿಯಲ್ಪಡುತ್ತದೆ. ರಾಧಾಕೃಷ್ಣರ ಗುಣಗಾನ, ರಾಧಾಕೃಷ್ಣರ ಸ್ಥಾನದ ಅರಿವಾದರೆ ಚೈತನ್ಯ ಮಹಾಪ್ರಭುಗಳ ಸ್ಥಾನದ ಅರಿವಾಗುತ್ತೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ರಾಧಾಕೃಷ್ಣರ ಏಕೀಕೃತ ರೂಪ. ಸೊ ಹಾಗಾಗಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇವಾಗ ಇನ್ನೂ ಆಳಕ್ಕೆ ಇಳಿತಾರೆ. ನಮ್ಗೆ ಇದೇ ಜೀರ್ಣಿಸ್ಕೊಳಕ್ ಆಗಲ್ಲ, ರಾಧಾರಾಣಿ ಬಗ್ಗೆ ಏನೇನ್ ಇನ್ನೂ ಅದಕ್ಕೆ ಇದು ಎಲ್ಲಕ್ಕಿಂತ ಅದ್ಭುತವಾದ ಅಧ್ಯಾಯ ಇದು. ಹೇಳ್ಬೋದು ನಮ್ಗೆ ಕೊಟ್ಟಿರೋ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಭಕ್ತಿರಸಾಮೃತ ಸಿಂಧು. ಭಕ್ತಿರಸಾಮೃತ ಸಿಂಧು ಏನೋ ನಮಗೆ ಇರೋ ಅದ್ ನಾವು ಸಾಮಾನ್ಯವಾಗಿ ಎಲ್ಲ ಭಕ್ತರು 19 ಅಧ್ಯಾಯಗಳು ಓದ್ತಾರೆ. ಅದಾದ್ಮೇಲೆ ನಿಜವಾದ ವಿಷಯ ಶುರು ಆಗೋದು. ಆದ್ರೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ 4ನೇ ಅಧ್ಯಾಯವೇ ನಮಗೆ ರಸದ ಆಗರ ಇದು. ರಾಧಿಕಾ ಹಯೇನ ಕೃಷ್ಣರ ಪ್ರಣಯ ವಿಕಾರ ಸ್ವರೂಪ ಶಕ್ತಿ ಲಾದಿನಿ ನಾಮ ಯಾಹಾರ. ಓಕೆ, ಇದನ್ನ ಇನ್ನೂ ಒಂದ್ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಶ್ರೀಮತಿ ರಾಧಿಕಾ ಕೃಷ್ಣನ ಪ್ರೇಮದ ಒಂದು ವಿಕಾರ, ಪರಿವರ್ತಿತ ರೂಪ. ವಿಕಾರ ಅಂದ್ರೆ ನಾವು ಕೆಟ್ಟದಾಗಿ ಅಂತ ಕಾಣಬಾರದು. ಪ್ರೇಮ ಇನ್ನೊಂದು ರೂಪವನ್ನ ತಗೊಂಡಿದೆ. ಕೃಷ್ಣನ ಪ್ರೇಮ ಒಂದು ರೂಪವನ್ನ ತಗೊಂಡಿದೆ. ಆ ರೂಪ ಶ್ರೀಮತಿ ರಾಧಿಕಾ. ಅವಳು ಅವನ ಅಂತರಂಗ ಶಕ್ತಿ, ಲಾದಿನಿ ಅಂತ ಕರೆಯುವಂತ ಅವನ ಅಂತರಂಗ ಶಕ್ತಿ. ಸೊ ಇದು ಮುಖ್ಯವಾದದ್ದು. ರಾಧಾರಾಣಿ ಕೃಷ್ಣನ ಪ್ರೇಮದ ಒಂದು ರೂಪ. ಹಾಗಾಗಿ ರಾಧಾರಾಣಿ ಅಸ್ತಿತ್ವ ಏನು? ಕೃಷ್ಣನ ಪ್ರೇಮ. ಅದು ಕೃಷ್ಣನಿಗೆ ಆನಂದವನ್ನ ನೀಡೋದು, ಕೃಷ್ಣನಿಗೆ ಸೇವೆಯನ್ನ ಮಾಡೋದು. ಹಾಗಾಗಿ ಸೇವೆ ಅಂದ್ರೂ ಪ್ರೇಮ, ಪ್ರೀತಿ ಅಂದ್ರೆ ಸೇವೆ, ಭಕ್ತಿ ಅಂದ್ರೆ ಸೇವೆ. ಸೊ ರಾಧಾರಾಣಿ ಕೃಷ್ಣನ ಪ್ರೀತಿಯ, ಪ್ರೇಮದ ಒಂದು ರೂಪ. ಅವಳ ಕೆಲಸ ಏನು?
ಲಾದಿನೀಕರಾಯ ಕೃಷ್ಣೇ ಆನಂದಾಸ್ವಾದನ ಲಾದಿನೀರ ದ್ವಾರ ಕರೆ ಭಕ್ತರ ಪೋಷಣ. ಎರಡು ಕೆಲಸ ಇದೆ. ಈ ಲಾದಿನಿ ಶಕ್ತಿಗೆ ಎರಡು ಕೆಲಸವಿದೆ. ಏನೋ ಮೊದಲು ಲಾದಿನಿ ಶಕ್ತಿ ಕೃಷ್ಣನಿಗೆ ಆನಂದವನ್ನು ನೀಡ್ತಾಳೆ. ಆನಂದ ಆಸ್ವಾದನ. ಆ ಕೃಷ್ಣ ಆನಂದ ಆಸ್ವಾದಿಸೋದಕ್ಕೆ ಲಾದಿನಿ ಶಕ್ತಿ ಕಾರಣಳು. ಎರಡನೇದು ಭಕ್ತರ ಪೋಷಣ. ಭಕ್ತರನ್ನ ಪೋಷಿಸೋದು ಕೂಡ ಲಾದಿನಿ ಶಕ್ತಿಯ ಕೆಲಸ. ಪೋಷಿಸೋದು ಅಂದ್ರೆ ಆಧ್ಯಾತ್ಮಿಕವಾಗಿ. ಭಕ್ತರು ಆಧ್ಯಾತ್ಮಿಕವಾಗಿ ಪೋಷಿಸಲ್ಪಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ರಾಧಾರಾಣಿಯ ಕೃಪೆ ಸಿಕ್ಕಿದೆ, ಲಾದಿನಿ ಶಕ್ತಿಯ ಕೃಪೆ ಸಿಕ್ಕಿದೆ. ಪೋಷಿಸಲ್ಪಡೋದು ಅಂದ್ರೆ ಮುಂದೆ ಹೋಗ್ತಾ ಇರೋದು, ಭಕ್ತಿಯಲ್ಲಿ ಮುಂದುವರಿಯೋದು. ಹ್ಮ್ ಹ್ಮ್ ಕೃಷ್ಣನ ಕೃಪೆಯಿಂದ ಯಾವಾಗ ಈ ಆನಂದದ ಈ ಲಾದಿನಿ ಶಕ್ತಿ ಒಬ್ಬ ಭಕ್ತನಲ್ಲಿ ಪ್ರದರ್ಶಿತವಾದಾಗ ಆ ಅಭಿವ್ಯಕ್ತಿಯನ್ನ ಕೃಷ್ಣ ಪ್ರೇಮ ಅಂತ ಕರೀತಾರೆ. ಅಂದ್ರೆ ಯಾರೋ ಕೃಷ್ಣ ಪ್ರೇಮದ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಕೃಷ್ಣನ ಕೃಪೆಯಿಂದ ಲಾದಿನಿ ಶಕ್ತಿ ಆ ಭಕ್ತರಲ್ಲಿ ವ್ಯಕ್ತವಾಗಿದೆ ಅಂತ. ಅಂದ್ರೆ ಲಾದಿನಿ ಶಕ್ತಿಯ ಭಕ್ತರ ಮೂಲಕ ಅಥವಾ ಭಕ್ತರಲ್ಲಿ ವ್ಯಕ್ತವಾಗಿದೆ ಅಂದ್ರೆ ಭಕ್ತರು ಪ್ರೇಮವನ್ನ ಜಾಗೃತಗೊಳಿಸ್ಕೊಂಡಿದ್ದಾರೆ ಅಂತ. ಆದ್ರೆ ಅದು ಕೃಷ್ಣನ ಕೃಪೆ, ಮತ್ತೆ ಅದು ಲಾದಿನಿ ಶಕ್ತಿಯ ಕೆಲಸ. ಅಂದ್ರೆ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಅದು ಲಾದಿನಿ ಶಕ್ತಿ. ನಾವು ಮುಂದುವರೆದು ಕೃಷ್ಣ ಪ್ರೇಮದ ಹಂತವನ್ನ ತಲುಪಬೇಕಂದ್ರೆ ಲಾದಿನಿ ಶಕ್ತಿಯ ಕಾರಣ ನಾವು ಪ್ರೇಮದ ಹಂತವನ್ನ ತಲುಪಿದೀವಿ. ಆದ್ರೆ ಅದಕ್ಕೆ ಕೃಪೆ ಬೇಕಾಗಿರೋದು ಕೃಷ್ಣನ ಕೃಪೆ. ತುಂಬಾ ನಮ್ಮ ಸಾಧನೆ ಮೇಲೆ ಆಗೋದಿಲ್ಲ, ಕೃಷ್ಣನ ಕೃಪೆಯಿಂದ. ಆದ್ರೆ ಪ್ರೇಮದ ಹಂತಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನಾನು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀನಿ ಅಂದ್ರೆ ಅದು ಲಾದಿನಿ ಶಕ್ತಿಯ ಕೆಲಸ. ಮತ್ತೆ ಹೇಳ್ತಾ ಇದ್ದೀನಿ, ರಾಧಾರಾಣಿ ಕೃಷ್ಣನ ಪ್ರೇಮದ ರೂಪ. ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿಯ ಲಾದಿನಿ ರೂಪ. ಲಾದಿನಿ ರೂಪ ಅಂದ್ರೆ ಆನಂದವನ್ನ ಕೊಡೋಳು. ಸೊ ಅವನ ಪ್ರೇಮದ ರೂಪ ಅವನಿಗೆ ಆನಂದವನ್ನ ಕೊಡೋಳು. ಅಲ್ಲದೆ ಲಾದಿನಿ ಭಕ್ತರನ್ನು ಪೋಷಿಸ್ತಾಳೆ, ಯಾಕಂದ್ರೆ ಭಕ್ತರ ಭಕ್ತಿ ಸೇವೆಯ ಮೂಲಕ ಅವಳು ಕೃಷ್ಣನಿಗೆ ಆನಂದವನ್ನ ಕೊಡ್ತಾಳೆ. ಹಾಗಾಗಿ ಭಕ್ತರು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂದ್ರೆ ಅದು ಲಾದಿನಿ ಶಕ್ತಿಯ ಕೃಪೆ. ಆದ್ರೆ ಅದು ಸ್ವತಂತ್ರವಾಗಿ ಆಗಲ್ಲ, ಅದಕ್ಕೂ ಕೂಡ ಕೃಷ್ಣನ ಕೃಪೆ ಇರ್ಬೇಕು. ಆದ್ರೆ ಯಾರು ಪ್ರಾಮಾಣಿಕತೆಯಿಂದ ಸೇವೆಯಲ್ಲಿ ಸಾಧನ ಸೇವೆಯಲ್ಲಿ ತೊಡಗಿದಾರೋ ಅವರಿಗೆ ನಿಯಮ ಅಂತ ಅಲ್ಲ, ರೂಲ್ ಅಂತ ಅಲ್ಲ, ಆದ್ರೆ ಲಾದಿನಿ ಶಕ್ತಿ ಕೃಪೆ ಕೊಡ್ತಾಳೆ. ಯಾಕಂದ್ರೆ ಅವರು ಪ್ರಾಮಾಣಿಕತೆಯಿಂದ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಲಾದಿನಿ ಶಕ್ತಿ ಕೃಪೆಯನ್ನ ಕೊಡ್ತಾಳೆ, ಹಾಗಾಗಿ ಆ ಭಕ್ತರು ಭಕ್ತಿಯಲ್ಲಿ ಮುಂದುವರಿತಾರೆ. ಗೊತ್ತಾಗ್ತಾ ಇದೆಯಾ? ಪ್ರಭುಜಿ, ಅದು ಒಂದು ಕೃಷ್ಣನ ಶಕ್ತಿನೇ ಹಾಗಾದ್ರೆ? ಕೃಷ್ಣನ ಶಕ್ತಿನೇ, ಅದೇ ಹೇಳಿದ್ದು ಅಂತರಂಗ ಶಕ್ತಿ. ಇಲ್ಲ, ಅಂತರಂಗ ಶಕ್ತಿ. ಅಂತರಂಗ ಶಕ್ತಿ ಸಂಧಿನಿ ಸಂವಿತ್ ಲಾದಿನಿಯಾಗಿ ಪ್ರಕಟ ಆಗತ್ತೆ. ಕೃಷ್ಣನ ಅಂತರಂಗ ಶಕ್ತಿ ಅದು ಲಾದಿನಿಯಾಗಿ ಪ್ರಕಟವಾಗತ್ತೆ. ಹಾಗಾಗಿ ಕೃಷ್ಣನ ಅಂತರಂಗ ಶಕ್ತಿ. ಆದ್ರೆ ಆ ಅಂತರಂಗ ಶಕ್ತಿಯ 3 ಕೆಲಸ ಇದೆ. ಒಂದು ಕೃಷ್ಣನ ರೂಪ, ಒಂದು ಕೃಷ್ಣನ ಜ್ಞಾನ, ಒಂದು ಕೃಷ್ಣನ ಆನಂದ. ಕೃಷ್ಣನ ರೂಪ ಕೂಡ ಅವನ ಅಂತರಂಗ ಶಕ್ತಿಯಿಂದಾನೆ, ಕೃಷ್ಣನ ಜ್ಞಾನವೂ ಕೂಡ ಅಂತರಂಗ ಶಕ್ತಿಯಿಂದಾನೆ ಬರ್ತಾ ಇರೋದು, ಕೃಷ್ಣನ ಆನಂದವೂ ಕೂಡ ಅಂತರಂಗ ಶಕ್ತಿಯಿಂದಾನೆ ಬರ್ತಾ ಇರೋದು.
ಆ ಕೃಷ್ಣನಿಗೆ ಆನಂದವನ್ನ ಕೊಡುವಂತ ಅಂತರಂಗ ಶಕ್ತಿ, ಆನಂದ ಹೇಗೆ ಸಿಗ್ತಾ ಇದೆ? ಪ್ರೇಮದ ಮೂಲಕ ಆನಂದ ಸಿಗ್ತಾ ಇದೆ. ಪ್ರೇಮ ಅಂದ್ರೆ ಪರಸ್ಪರ ಅನುಭವಿಸುವಂಥದ್ದು. ಹಾಗಾಗಿ ಆ ಅನುಭವಿಸೋದಕ್ಕೆ ಆ ಅವನಿಗೆ ಆನಂದವನ್ನ ಕೊಡುವ ಅವನ ಪ್ರೇಮದ ಒಂದು ಶಕ್ತಿ ಅಥವಾ ಪ್ರೇಮದ ಅಭಿವ್ಯಕ್ತಿ ರಾಧಾರಾಣಿ. ಕೃಷ್ಣನ ಪ್ರೇಮ ಆ ಪ್ರೀತಿಸೋ ಒಂದು ಪ್ರವೃತ್ತಿ, ಕೃಷ್ಣ ಪ್ರೀತಿಯನ್ನ ತೋರೋ ಒಂದು ಪ್ರವೃತ್ತಿ ರಾಧಾರಾಣಿಯಾಗೆ ಬಂದಿರೋದು. ಹಾಗಾಗಿ ಆ ಪ್ರೀತಿಯನ್ನ ತೋರೋ ಪ್ರವೃತ್ತಿ ಕೃಷ್ಣನಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾಳೆ. ಯಾಕಂದ್ರೆ ಅವಳ ಅಸ್ತಿತ್ವವೇ ಪ್ರೀತಿ ಮತ್ತೆ ಆನಂದ. ಅದಕ್ಕೆ ನಾವು ಈ ಲೀಲೆಗಳಲ್ಲಿ ಕೃಷ್ಣ ಒಂದು ಸ್ವಲ್ಪ ದುಃಖ ಇದ್ರೂ ಕೂಡ, ವಿರಹ ಇದ್ರೂ ಕೂಡ ಅದು ಆನಂದ ಅಂತಾನೆ ಪರಿಗಣಿಸ್ಬೇಕು. ಯಾಕಂದ್ರೆ ಇದೆಲ್ಲ ಆನಂದ ಲಾದಿನಿ ಶಕ್ತಿ ನಡೆಸ್ತಾ ಇರೋದು. ಲಾದಿನಿ ಶಕ್ತಿಯಲ್ಲಿ ದುಃಖ ಅನ್ನೋದು ಏನೂ ಇಲ್ವೇ ಇಲ್ಲ. ಅಂದ್ರೆ ಈ ತರ ಭೌತಿಕ ದುಃಖ, ನೋವು ಇದಿಲ್ಲ. ಯಾಕಂದ್ರೆ ಭೌತಿಕ ನೋವು ಅಂದ್ರೆ ಆ ನಿಜವಾಗ್ಲೂ ಜೀವಿ ನೋವನ್ನ ಅನುಭವಿಸ್ತಾ ಇದಾರೆ. ಆಧ್ಯಾತ್ಮಿಕ ಸ್ತರದಲ್ಲಿ ನೋವು ಅಂದ್ರೆ ನಿಜವಾಗ್ಲೂ ಆನಂದವನ್ನ ಅನುಭವಿಸ್ತಾ ಇದಾರೆ ಅವರು. ಯಾಕಂದ್ರೆ ಅದು ಕೂಡ ಆಗ್ತಾ ಇರೋದು ಈ ಲಾದಿನಿ ಶಕ್ತಿಯ ಕಾರಣ. ಎರಡು ವಿಷಯಗಳು, ಒಂದು ಅಂತರಂಗ ಶಕ್ತಿ, ಆನಂದವನ್ನ ಕೊಡೋ ಅಂತರಂಗ ಶಕ್ತಿ, ಆಮೇಲೆ ಕೃಷ್ಣನ ಪ್ರೇಮದ ರೂಪ. ಇದೆರಡು ರಾಧಾರಾಣಿ ಅಂದ್ರೆ ಇವೆರಡು ಕನೆಕ್ಟೆಡ್. ಕೃಷ್ಣನ ಪ್ರೇಮ ಅಂದ್ರೆ ಅವನಿಗೆ ಆನಂದವನ್ನು ಕೊಡೋದು. ಆ ಲಾದಿನಿ ಶಕ್ತಿ ಕೃಷ್ಣನಿಗೆ ಆನಂದವನ್ನ ಕೊಡ್ತಾಳೆ, ಭಕ್ತರನ್ನ ಪೋಷಿಸ್ತಾಳೆ. ಭಕ್ತರನ್ನ ಪೋಷಿಸೋ ಮೂಲಕ ಅವರ ಸೇವೆಯನ್ನ ಕೃಷ್ಣನಿಗೆ ಕೊಡ್ತಾಳೆ. ಹಾಗಾಗಿ ಅವನಿಗೆ ಆನಂದವನ್ನ ಕೊಡ್ತಾಳೆ. ಯಾಕಂದ್ರೆ ರಾಧಾರಾಣಿ ಹೇಳ್ತಾಳೆ, ನಾನೊಬ್ಳೇ ಸೇವೆ ಮಾಡಕ್ಕಾಗಲ್ಲ, ನಾನೊಬ್ಳೇ ನಿನಗೆ ಆನಂದವನ್ನ ಕೊಡಕ್ಕಾಗಲ್ಲ. ಹಾಗಾಗಿ ಇವರೆಲ್ಲರನ್ನ ಸೇರಿಸಿ ಜೊತೆಗೆ, ಆಮೇಲೆ ರಾಧಾರಾಣಿ ಎಷ್ಟು ಮುಂದುವರೆದವಳು ಭಕ್ತಿಯಲ್ಲಿ, ಅಂದ್ರೆ ಅವಳ ಸ್ಥಾನ ಏನು ನಮ್ರತೆ. ಅವಳಿಂದ ನಾನು ಯೋಗ್ಯತೆನೆ, ನಾನು ಚೆನ್ನಾಗಿ ನಿನಗೆ ಭಕ್ತಿ ಮಾಡಲ್ಲ, ಈ ಭಕ್ತರು ನನ್ಗಿಂತ ಚೆನ್ನಾಗಿ ಭಕ್ತಿ ಮಾಡ್ತಾರೆ, ಹಾಗಾಗಿ ಸ್ವೀಕಾರ ಮಾಡ್ಕೋ ಕೃಷ್ಣ ಅಂತ. ಯಾವಾಗ್ಲೂ ಅತ್ಯುತ್ಕೃಷ್ಟ ಭಕ್ತರು ಯಾವಾಗ್ಲೂ ಯೋಚನೆ ಮಾಡ್ತಾರೆ, ನಾನು ಭಕ್ತಿನೇ ಚೆನ್ನಾಗಿ ಮಾಡ್ತಾನೆ ಇಲ್ಲ, ಇವರೆಲ್ಲರೂ ನನ್ಗಿಂತ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ನಮಸ್ಕಾರದಲ್ಲಿ ಅಟ್ಲೀಸ್ಟ್ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ನಾನು ಅನ್ಕೋತೇನೆ ನಾನೇ ಎಲ್ಲರಿಗಿಂತ ಭಕ್ತಿ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇದೇ ನಮಗೂ ಅತ್ಯುತ್ಕೃಷ್ಟ ಭಕ್ತರಿಗೂ ಇರೋ ವ್ಯತ್ಯಾಸ. ಓಕೆನಾ? ಓಕೆ. ಬೇರೆಯವರೆಲ್ಲ ಸುಮ್ಮನಾಗ್ಬಿಟ್ಟಿದ್ದಾರೆ. ಏನಾದ್ರು ಕೇಳಿದ್ರೆ ಏನ್ ಅನ್ಕೋತಾರೋ ಅಂತ ಅನ್ಸುತ್ತೆ. ಇದು ಕಷ್ಟ, ಇದು ವಿಷಯ ಅರ್ಥ ಮಾಡ್ಕೊಳ್ಳೋದು. ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡೋಣ. 61 ಸಚ್ಚಿದಾನಂದ ಪೂರ್ಣ ಕೃಷ್ಣರ ಸ್ವರೂಪ, ಏಕ ಈಚಿತ್ ಶಕ್ತಿ ತಾರ ಧರೆ ತೀನ ರೂಪ. ಚಿತ್ ಶಕ್ತಿ, ಅವನ ಆಧ್ಯಾತ್ಮಿಕ ಶಕ್ತಿ 3 ರೂಪಗಳನ್ನ ತಗೊಳತ್ತೆ. ಸತ್, ಚಿತ್, ಆನಂದ. ಸತ್ ಅಂದ್ರೆ ಸನಾತನ, ಕೃಷ್ಣನ ಸನಾತನ ದೇಹ, ಕೃಷ್ಣನ ಸನಾತನ ಜ್ಞಾನ, ಸಂಪೂರ್ಣ ಜ್ಞಾನ ಮತ್ತು ಕೃಷ್ಣನ ಆನಂದ. ಈ 3 ಕೂಡ ಕೃಷ್ಣನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ. ಆನಂದಾಂಶೇ ಹ್ಲಾದಿನಿ ಸದಂಶೇ ಸಂಧಿನಿ ಚಿದಂಶೇ ಸಂವಿತ್ ಯಾರೇ ಜ್ಞಾನ ಕರಿಮಾನಿ. ಹ್ಲಾದಿನಿ ಆನಂದದ ವಸ್ತು, ಸಂಧಿನಿ ಅಸ್ತಿತ್ವದ ವಸ್ತು, ಶಕ್ತಿ, ಸಂವಿತ್ ಜ್ಞಾನದ ವಸ್ತು. ಕಾಗ್ನಿಸೆನ್ಸ್ ಕನ್ನಡದಲ್ಲಿ ಅರಿವಿನ ಶಕ್ತಿ. ಅರಿವಿನ ಶಕ್ತಿ ಅಂದ್ರೆ ಎಲ್ಲವನ್ನ ಅರಿಯೋ ಶಕ್ತಿ, ಅದು ಸಂಬಿತ್. ಅದರಲ್ಲಿ ಜ್ಞಾನ ಕೂಡ ಅದರ ಒಂದು ಭಾಗ. ಅದನ್ನ ಜ್ಞಾನ ಅಂತಾನು ಹೇಳ್ಬೋದು. ಅವಲೋಕನ, ಕನ್ನಡದಲ್ಲಿ ಅವಲೋಕನ ಅಂದ್ರೆ ಓವರ್ಸಿ ಅಂತ ಆಗತ್ತಲ್ವಾ? ಅವಲೋಕಿಸೋದು ಅಂದ್ರೆ ಏನು?
ಅವಲೋಕನದ ಮೊದಲು ಕೂಡ ಜ್ಞಾನವೆಂದೇ ತಿಳಿಯಲಾಗಿದೆ. ಅವಲೋಕ ಅಂದ್ರೆ ಮೇಲಿಂದ ನೋಡೋದು ಅಂತ, ಓವರ್ ವ್ಯೂ. ಅರಿವು, ಕಾಗ್ನಿಸೆನ್ಸ್ ಅಂದ್ರೆ ಅರಿವು, ಅಂದ್ರೆ ನಾನಿದೀನಿ ಅನ್ನೋ ಅರಿವು. ನಾನಿರೋ ಇದೀನಿ ಅನ್ನೋ ಅವಲೋಕನ ಅಂದ್ರೆ ಏನೋ ಮೇಲಿಂದ ನೋಡ್ತಾ ಇರೋಂಗಾಯ್ತು. ಅಂದ್ರೆ ಹಿಂದ್ಗಡೆ ನೋಡುದು, ಅವಲೋಕನ ಮಾಡುದು. ಆ ಅವಲೋಕನ ಮಾಡೋದಂದ್ರೆ ಹಿಂದಿಂದ ಏನಾಗಿದೆ ಅನ್ನೋ ಅವಲೋಕನ. ಅದೇ ಹಿಂದಿಂದು ಅವಲೋಕನ. ಅವಲೋಕನ ಅಂದ್ರೆ ಗಮನಿಸೋದು ಅಥವಾ ಒಂದು ವಿಷಯವನ್ನ ನೋಡೋದು. ಇದು ನಾವು ಇನ್ನೊಂದು ವಸ್ತುವಿನ ಮೇಲೆ ಮಾಡೋದು ಒಂದು ರೀತಿಯಲ್ಲಿ. ಆದ್ರೆ ಇದು ಗಮನಿಸೋದು, ಅವಲೋಕನ ಅಂದ್ರೆ ಹೆಚ್ಚು ನಾವು ಗಮನಿಸೋದು ಅಂತ ತಗೋಬಹುದು. ಅಥವಾ ಯಾವ್ದನ್ನು ಅವಲೋಕಿಸ್ತಾ ಇದೀವಿ ಅಂದ್ರೆ ಅದನ್ನ ನೋಡ್ತಾ ಇದೀವಿ. ಅರೆ ಕಾಗ್ನಿಸೆನ್ಸ್ ಅಂದ್ರೆ ಅರಿವು, ಅಂದ್ರೆ ನಾನಿದೀನಿ ಅನ್ನೋ ಅರಿವು. ಬೇರೆಯವ್ರ ಗಮನಕ್ಕೆ ತರೋದು ಅಂತಾನೂ ಆಗತ್ತಲ್ಲ ಪ್ರಭು. ಬೇರೆಯವ್ರ ಗಮನಕ್ಕೆ ತರೋದು ಅಂದ್ರೆ ಇಲ್ಲ, ಅಂದ್ರೆ ಇಲ್ಲಿ ನನ್ನ ಬಗ್ಗೆ ಮಾತ್ರ ಇದು, ಬೇರೆಯವ್ರ ಬಗ್ಗೆ ಅಲ್ಲ. ಇದು ವ್ಯಕ್ತಿಯ ಬಗ್ಗೆ. ಸೊ ವ್ಯಕ್ತಿ ತಾನಿದಾನೆ, ತನಗೆ ಹೊಟ್ಟೆ ಹಸಿತಾ ಇದೆ ಅನ್ನೋದು ಅರಿವು, ಅವಲೋಕನ ಆಗಲ್ಲ. ಅಂದ್ರೆ ನನ್ಗೆ ನನ್ನ ಬಗ್ಗೆ ತಿಳ್ಕೊಳ್ಳೋದು ಅದು ಸಂಬಿತ್ ಅಂದ್ರೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಕೃಷ್ಣ ತನ್ನ ಬಗ್ಗೆ ತಾನು ತಿಳ್ಕೊಳ್ಳೋದು ಮತ್ತೆ ಭಕ್ತರು ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದು, ಇದೆರಡೂ ಕೂಡ ಸಂಬಿತ್ ಶಕ್ತಿಯಿಂದ ಆಗತ್ತೆ ಅಂತ. ಪೂರ್ಣ ಜ್ಞಾನ, ಪೂರ್ಣ ಜ್ಞಾನ ಅಲ್ಲ. ಸಂವಿತ್ ಅಂದ್ರೆ ಓಕೆ, ಸಂವಿತ್ ಅಂದ್ರೆ ಜ್ಞಾನ ಅಂತಾನು. ಆದ್ರೆ ಜ್ಞಾನದ ಉದ್ದೇಶ ಏನು? ಅರಿವು. ಅಂದ್ರೆ ಇವಾಗ ನನ್ನ ಬಗ್ಗೆ ನನಗೆ ಜ್ಞಾನ ಇದೆ ಅಂದ್ರೆ ನನ್ನ ಬಗ್ಗೆ ನನಗೆ ಅರಿವಿದೆ. ಸೊ ಅದನ್ನ ಜ್ಞಾನ ಅಂತಾನು ಸ್ವೀಕಾರ ಮಾಡ್ತಾರೆ, ಆದ್ರೆ ಮೂಲತಃ ಅದು ಅರಿವು, ಇರುವಿಕೆ. ಇರುವಿಕೆಯು ಕೂಡ ಒಂದು ಅಂಶ. ಇರುವಿಕೆ, ಅದೇ ಹೇಳಿದ್ದು, ನಾನು ಇದೀನಿ ಅನ್ನೋ ಅರಿವು ಅದು ಸಂವಿತ್. ನನಗೆ ದುಃಖ ಅನ್ನೋ ಅರಿವು ಅದು ಸಂವಿತ್. ಓಕೆ. ಅಯ್ಯೋ ಇಲ್ಲ, ಇನ್ನೂ ನಾವು ಮೇಲೆ ಮೇಲೆ ಪದಗಳು ಹೋದರೆ ಅದಕ್ಕೆ ಅರ್ಥವೇ ಗೊತ್ತಾಗಲ್ಲ. ಪರಿವೆ ತನ್ನ ಇರುವಿಕೆಯ ಜ್ಞಾನ. ಪರಿವೆ ಅಂದ್ರೆ ಅದು ಪ್ರಜ್ಞೆ ತರ ಆಯ್ತು. ಪರಿವೆ ಅಂದ್ರೆ ಕಾನ್ಶಿಯಸ್ನೆಸ್. ಇಲ್ಲ, ಅರಿವು ಕರೆಕ್ಟ್ ವರ್ಡ್. ಓಕೆ. ಭಗವತ್ ಸಂದರ್ಭದಲ್ಲಿ ಜೀವ ಗೋಸ್ವಾಮಿ ಅವರು ಭಗವಂತನ ಶಕ್ತಿಗಳ ಬಗ್ಗೆ ವಿವರಣೆ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ, ಯಾವ ಶಕ್ತಿಯಿಂದ ಕೃಷ್ಣ ತನ್ನ ಅಸ್ತಿತ್ವವನ್ನ ಕಾಪಾಡ್ಕೋತಾನೋ ಆ ಶಕ್ತಿಯನ್ನ ಸಂಧಿನಿ ಅಂತ ಹೇಳ್ತಾರೆ. ಯಾವ ಶಕ್ತಿಯಿಂದ ಕೃಷ್ಣ ತನ್ನನ್ನ ತಾನು ತಿಳ್ಕೋತಾನೋ, ಅಥವಾ ಯಾವ ಶಕ್ತಿಯಿಂದ ಕೃಷ್ಣ ತನ್ನ ಬಗ್ಗೆ ತಾನು ತಿಳ್ಕೋತಾನೋ, ಅಥವಾ ಬೇರೆಯವರು ಅವನನ್ನ ತಿಳ್ಕೊಳ್ಳೋ ಹಂಗೆ ಮಾಡ್ತಾನೋ ಅದು ಸಂಬಿತ್. ಯಾವ ಶಕ್ತಿಯಿಂದ ಬೇರೆಯವರು ಕೃಷ್ಣನ ಬಗ್ಗೆ ತಿಳ್ಕೊಳಕ್ ಸಾಧ್ಯವಾಗುತ್ತೋ ಅದು ಸಂಬಿತ್. ಮತ್ತೆ ಕೃಷ್ಣ ತನ್ನ ಬಗ್ಗೆ ತಿಳ್ಕೊಳಕ್ ಸಾಧ್ಯವಾಗೋದು ಆ ಶಕ್ತಿ ಸಂಬಿತ್. ಅದಕ್ಕೆ ಅರಿವು. ಆಮೇಲೆ ಆನಂದ, ತಾನು ಆನಂದವನ್ನು ಅನುಭವಿಸೋದು, ಭಕ್ತರಿಗೆ ಆನಂದವನ್ನು ಕೊಡೋದು ಅದು ಲಾದಿನಿ. ಈ ಮೂರು ಶಕ್ತಿಗಳ ಅಭಿವ್ಯಕ್ತಿ, ಅದನ್ನ ವಿಶುದ್ಧ ಸತ್ವ ಅಂತ ಕರೀತಾರೆ. ಸೊ ಯಾರೊಬ್ರು ವಿಶುದ್ಧ ಸತ್ವದ ಹಂತದಲ್ಲಿದ್ದಾರೆ ಅಂದ್ರೆ ಅವರು ಈ ಸಂಧಿನಿ ಶಾಶ್ವತತೆಯ ಶಕ್ತಿಯಿಂದ ಪ್ರಭಾವಿತರಾಗಿದ್ದಾರೆ, ಜ್ಞಾನದ ಶಕ್ತಿಯಿಂದ, ಸಂವಿತ್ತಿನ ಶಕ್ತಿಯಿಂದ ಪ್ರಭಾವಿತರಾಗಿದ್ದಾರೆ, ಲಾದಿನಿ ಶಕ್ತಿಯಿಂದ ಪ್ರಭಾವಿತರಾಗಿದ್ದಾರೆ, ಅಥವಾ ಆ ಶಕ್ತಿಗಳ ಒಂದು ಪ್ರಭಾವ ಅವರ ಮೇಲೆ ಆಗಿದೆ.
ಮತ್ತೆ ಭಗವಂತ ಇಲ್ಲಿ ಉಪಸ್ಥಿತನಾದಾಗ, ಇಲ್ಲಿ ಪ್ರಕಟನಾದಾಗ ಅವನ ವಿಶುದ್ಧ ಸತ್ವ, ಈ ಶಕ್ತಿಗಳು ಕೂಡ ಪ್ರಕಟವಾಗುತ್ತೆ. ಹಾಗಾಗಿ ಭಗವಂತನ ಯಾವ ಲೀಲೆಯೂ ಕೂಡ ಭೌತಿಕವಲ್ಲ, ಶುದ್ಧ ಆಧ್ಯಾತ್ಮಿಕ ವಿಷಯಗಳು. ಹ್ಮ್ ಹ್ಮ್ ಇವಾಗ 3 ಗುಣಗಳಿದೆ: ಸತ್ವ, ರಜಸ್ಸು, ತಮಸ್ಸು. ಈ ಮೂರನ್ನು ಮೀರಿರುವಂತಹದ್ದು ವಿಶುದ್ಧ. ಆ ಆ ವಿಶುದ್ಧ ಸತ್ವ ಯಾವಾಗ ಅದು ಸಂಧಿನಿ ಶಕ್ತಿಯಿಂದ ಪ್ರಧಾನವಾಗಿ ಉಳಿಯುತ್ತೋ, ಅಥವಾ ಸಂಧಿನಿ ಶಕ್ತಿಯಿಂದ ಪ್ರಿಡಾಮಿನೇಟೆಡ್, ಅದು ಸಂಧಿನಿ ಶಕ್ತಿ ಪ್ರಧಾನವಾದಾಗ ಆ ವಿಶುದ್ಧ ಸತ್ವದಲ್ಲಿ ಅದು ಅಸ್ತಿತ್ವವಾಗಿ ಕಂಡುಕೊಳ್ಳುತ್ತೆ. ಯಾವಾಗ ಸಂವಿತ್ ಶಕ್ತಿ ಪ್ರಧಾನವಾಗುತ್ತೋ ಅರಿವಿನ ಶಕ್ತಿ ಪ್ರಕಟವಾಗುತ್ತೆ. ಯಾವಾಗ ಆನಂದದ ಶಕ್ತಿ ಪ್ರಧಾನವಾಗುತ್ತೋ ಅವಾಗ ಕೃಷ್ಣ ಪ್ರೇಮ ಪ್ರಕಟವಾಗುತ್ತೆ. ಅಂದ್ರೆ ಇದೆಲ್ಲವೂ ವಿಶುದ್ಧ ಸತ್ವದಲ್ಲಿವೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಶಕ್ತಿ ಪ್ರಧಾನವಾಗ್ತಾ ಹೋಗುತ್ತೆ. ಆ ಪ್ರಧಾನವಾದಾಗ ಇದು ಬೇಡ, ಇದು ತುಂಬಾ ಆಳವಾದ ತತ್ವ, ಇದು ಬೇಡ. ಇಷ್ಟು ನೆನ್ಪಿಟ್ಕೊಳ್ಳೋಣ. ಆ ಭಗವಂತನ ವಿಶುದ್ಧ ಸತ್ವ ಅಥವಾ ಅಂತರಂಗ ಶಕ್ತಿ ಅದು 3 ರೀತಿಯಲ್ಲಿ ಪ್ರಕಟವಾಗುತ್ತೆ: ಸಂಧಿನಿ, ಸಂವಿತ್, ಲಾದಿನಿ. ಸಂಧಿನಿಯಿಂದ ಅವನ ಅಸ್ತಿತ್ವ, ಅವನ ತಂದೆ ತಾಯಂದ್ರ ಅಸ್ತಿತ್ವ, ಅವೆಲ್ಲ ಇವಾಗ ಮುಂದೆ ಬರುತ್ತೆ. ಸಂವಿತ್ ಅಂದ್ರೆ ಅವನ ಅರಿವು, ತನ್ನ ಬಗ್ಗೆ ತನಗಿರೋ ಅರಿವು, ಮತ್ತೆ ಇತರರು ಕೃಷ್ಣನ ಬಗ್ಗೆ ತಿಳ್ಕೊಬೇಕಂದ್ರೂ ಅದು ಸಂವಿತ್ ಶಕ್ತಿಯ ಒಂದು ಪ್ರಭಾವ. ಆಮೇಲೆ ಆನಂದ, ತಾನು ಆನಂದವನ್ನ ಅನುಭವಿಸೋದು, ಭಕ್ತರ ಆನಂದವನ್ನ ಅನುಭವಿಸೋದು, ಅದು ಲಾದಿನಿ ಶಕ್ತಿ ಕೆಲಸ. ಇದು 3 ಭಗವಂತನ ಅಂತರಂಗ ಶಕ್ತಿ. ಈ 3 ರೀತಿಗಳಲ್ಲಿ ಪ್ರಕಟವಾಗುತ್ತೆ. ವಿಷ್ಣು ಪುರಾಣದ ಒಂದು ಶ್ಲೋಕ: ಲಾದಿನಿ ಸಂಧಿನಿ ಸಂವಿತ್ ತ್ವಯ್ಯೇಕಾ ಸರ್ವ ಸಂಸ್ಥಿತೌ ಲಾದ ತಾಪಕ್ಕರಿ ಮಿಶ್ರಾ ತ್ವಯಿನೋ ಗುಣವರ್ಜಿತೆ. ಓ ಪ್ರಭು, ನೀನು ಎಲ್ಲದರ ಆಧಾರ. ಈ 3 ವೈಶಿಷ್ಟ್ಯಗಳು, ಲಾದಿನಿ, ಸಂಧಿನ್, ಸಂವಿತ್, ಅವು ನಿನ್ನಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ಇವೆ, ನಿನ್ನಲ್ಲಿ ಅಸ್ತಿತ್ವದಲ್ಲಿವೆ. ಸೊ ಈ 3 ವಿಷಯಗಳು ಕೂಡ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ನಿನ್ನಲ್ಲಿವೆ ಇದೆ. ಆದರೆ ಭೌತಿಕ ಗುಣಗಳು, ಆ ಭೌತಿಕ ಗುಣಗಳಿಂದ ಸಂತೋಷ, ದುಃಖ ಮತ್ತೆ ಮಿಶ್ರ. ಸತ್ವಗುಣದಿಂದ ಸಂತೋಷ, ರಜೋಗುಣದಿಂದ ಮಿಶ್ರ, ತಮೋಗುಣದಿಂದ ದುಃಖ. ಅವು ನಿನ್ನಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ವಿಷ್ಣು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಈ ಭೌತಿಕ ಗುಣಗಳು ಅವು ಕೃಷ್ಣನಲ್ಲಿ ಇಲ್ಲ. ಕೃಷ್ಣನಲ್ಲಿ ಇರೋದು ಒಂದು ಆಧ್ಯಾತ್ಮಿಕ ಶಕ್ತಿ, ಅದರ 3 ಗುಣವಿಶಿಷ್ಟಗಳು, ವೈಶಿಷ್ಟ್ಯಗಳು ಅಂದ್ರೆ ಲಾದಿನಿ, ಸಂವಿತ್, ಸಂಧಿನಿ. ಸಂಧಿನೀರ ಸಾರ ಅಂಶ ಶುದ್ಧ ಸತ್ವನಾಮ ಭಗವಾನೇರ ಸತ್ತ ಹಯಯಃತೆ ವಿಶ್ರಾಮ. ಅಸ್ತಿತ್ವದ ಅಸ್ತಿತ್ವದ ಶಕ್ತಿ ಸಂಧಿನಿ. ಕೃಷ್ಣನ ಅಸ್ತಿತ್ವ ಅದರ ಮೇಲೆ ಆಧಾರಿತವಾಗಿದೆ. ಕೃಷ್ಣನ ಅಸ್ತಿತ್ವ, ಕೃಷ್ಣನ ಇರುವಿಕೆ ಈ ಸಂಧಿನಿ ಶಕ್ತಿಯ ಮೇಲೆ ಆಧಾರಿತವಾಗಿದೆ. ಮಾತಾಪಿತ ಸ್ಥಾನ ಗೃಹ ಶಯ್ಯಾಸನ ಆರ ಏಸಬ ಕೃಷ್ಣೇರ ಶುದ್ಧ ಸತ್ವೇರ ವಿಕಾರ. ಕೃಷ್ಣನ ತಾಯಿ, ತಂದೆ, ಧಾಮ, ಮನೆ, ಶಯ್ಯಾಸನ, ಮಲ್ಕೊಳ್ಳೋ ಜಾಗ, ಕೂತ್ಕೊಳ್ಳೋ ಜಾಗ, ಎಲ್ಲವೂ ಕೂಡ ಈ ಸಂಧಿನಿ ಶಕ್ತಿಯ ಬೇರೆ ಬೇರೆ ರೂಪಗಳು. ಅಂದ್ರೆ ಕೃಷ್ಣನ ಸಂಧಿನಿ ಶಕ್ತಿ ಕೃಷ್ಣನ ರೂಪವನ್ನ ಕೊಡುತ್ತೆ. ಕೃಷ್ಣನ ತಾಯಿ, ತಂದೆ, ಈ ಎಲ್ಲರ ರೂಪಗಳನ್ನ, ಅವುಗಳ ಅಸ್ತಿತ್ವ, ಅವು ಸಂಧಿನಿ ಶಕ್ತಿಯ ಕಾರಣ.
ಸೊ ಯಾವಾಗ ಆ, ಈ ಸಂಧಿನಿಯನ್ನ ನಾವು ಅನುಭವಿಸಕ್ ಯಾವಾಗ ಸಾಧ್ಯ ಅಂದ್ರೆ ನಾವು ವಿಶುದ್ಧ ಸತ್ವ ಅಂದ್ರೆ ಈ ಮೂರು ಗುಣಗಳನ್ನ ಮೀರಿದಾಗ ಮಾತ್ರ ನಾವು ಕೃಷ್ಣನ ರೂಪ ಇವೆಲ್ಲವನ್ನ ನಾವು ಆ ಗ್ರಹಿಸಕ್ಕೆ ಸಾಧ್ಯವಾಗತ್ತೆ. ಯಾಕಂದ್ರೆ ಇದೆಲ್ಲ ವಿಶುದ್ಧ ಸತ್ವದ ವಿಷಯಗಳು. ವಿಶುದ್ಧ ಸತ್ವ ಅಂದ್ರೆ ಈ ತ್ರಿಗುಣಗಳನ್ನ ಮೀರಿರುವಂತಹ ಒಂದು ಹಂತ. ಹ್ಮ್ ಸೊ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿ. ಸಂಧಿನಿ ಶಕ್ತಿ ಹ್ಮ್ ಈ ಆಧ್ಯಾತ್ಮಿಕ ಜಗತ್ತಿನ ವೈಶಿಷ್ಟ್ಯಗಳನ್ನ ಅಲ್ಲಿ ಏನು ವೆರೈಟಿ ಇದೆಯೋ ಅದನ್ನ ಆ ಸಂಧಿನಿ ಶಕ್ತಿ ಸೃಷ್ಟಿ ಮಾಡೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಸಂಧಿನಿ ಶಕ್ತಿಯ ಅಭಿವ್ಯಕ್ತ ರೂಪ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನ ಸೇವಕರು, ಸೇವಕಿಯರು, ಅವನ ಪ್ರಿಯತಮೆಯರು, ತಂದೆ ತಾಯಿ ಎಲ್ಲವೂ ಕೂಡ ಈ ಸಂಧಿನಿ ಶಕ್ತಿಯ ಒಂದು ರೂಪ. ಓಕೆ, ಇದೊಂದು ಭಾಗವತದ ಶ್ಲೋಕ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಯದ್ಯಕ್ಷಜೋ ಮೇ ಮನಸಾ ವಿಧೀಯತೆ. ಶುದ್ಧ ಸತ್ವ ಅಂದ್ರೆ ಭಗವಂತ ಯಾವ ಆವರಣವಿಲ್ಲದೆ ಬಹಿರಂಗವಾಗುವಂತಹ ಹಂತ. ಅದಕ್ಕೆ ಶುದ್ಧ ಸತ್ವ ಅಥವಾ ವಸುದೇವ ಸತ್ವ ಅಂತ ಹೇಳ್ತೀವಿ. ಸೊ ಶುದ್ಧ ಸತ್ವ ವಸುದೇವ ಸತ್ವದಲ್ಲಿ ನಾವು ಭಗವಂತ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ಅಂದ್ರೆ ಮೂರು ಗುಣಗಳಲ್ಲಿರೋರಿಗೆ ಭಗವಂತ ಬಹಿರಂಗ ಮಾಡ್ಕೊಳಲ್ಲ. ಮೂರು ಗುಣಗಳನ್ನ ಮೀರಿದ್ದು ವಸುದೇವ ವಿಶುದ್ಧ ಸತ್ವದಲ್ಲಿ ಯಾರಿದ್ದಾರೋ ಅವ್ರಿಗೆ ಭಗವಂತ ಬಹಿರಂಗ ಮಾಡ್ಕೋತಾನೆ. ಯಾಕಂದ್ರೆ ಈ ಸ್ತರದಲ್ಲಿ ಮಾತ್ರ ಭಗವಂತನ ಗ್ರಹಿಕೆ ನಮಗೆ ಸಾಧ್ಯ. ಈಗ ಸುಮ್ಮನೆ ಜ್ಞಾನ ಇದೆ ನಮಗೆ, ಆದ್ರೆ ವಿಜ್ಞಾನ ಇಲ್ಲ. ಆ ವಿಜ್ಞಾನಕ್ಕೆ ನಾವು ವಿಶುದ್ಧ ಸತ್ವಕ್ಕೆ ಹೋಗ್ಬೇಕು. ಆ ಪರಿಶುದ್ಧ ಸ್ಥಿತಿಯಲ್ಲಿ ಭಗವಂತನನ್ನ ಮನಸ್ಸು ಗ್ರಹಿಸುತ್ತಂತೆ. ಈಗ ಸುಮ್ಮನೆ ನಾವು ಮನಸ್ಸಿನಲ್ಲಿ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀವಿ ಅಷ್ಟೇ, ಆದರೆ ವಿಜ್ಞಾನ ಅನುಭವಕ್ಕೆ ಬರ್ತಾ ಇಲ್ಲ. ಕೃಷ್ಣ ನಮ್ಮ ಅನುಭವಕ್ಕೆ ಬರೋದು ಯಾವಾಗ ಅಂದ್ರೆ ನಾವು ವಿಶುದ್ಧ ಸತ್ವದ ಹಂತಕ್ಕೆ ಹೋದಾಗ. ಕೃಷ್ಣೇ ಭಗವತ್ತಾ ಜ್ಞಾನ ಸಂವಿತೇರ ಸಾರ ಬ್ರಹ್ಮ ಜ್ಞಾನಾಧಿಕ ಸಬ ತಾರ ಪರಿವಾರ. ಸಂವಿತ್ ಶಕ್ತಿಯ ಸಾರ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅನ್ನೋ ಜ್ಞಾನ ಸಂವಿತ್ತಿನ ಸಾರ. ಬೇರೆ ಎಲ್ಲಾ ತರಹದ ಜ್ಞಾನ ಅಂದ್ರೆ ಬ್ರಹ್ಮನ್ ಜ್ಞಾನ, ಪರಮಾತ್ಮ ಜ್ಞಾನ ಇವೆಲ್ಲವೂ ಕೂಡ ಇದರ ಒಂದು ಭಾಗ, ಈ ಸಂವಿತ್ತಿನ ಭಾಗ. ಅರೆ ಸಂವಿತ್ತಿನ ಸಾರ ಅಂದ್ರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನೋದು ಸಂವಿತ್ತಿನ ಸಾರ. ಅಂದ್ರೆ ಸಕಲ ಅರಿಯುವಿಕೆಯ ಸಕಲ ಜ್ಞಾನದ ಸಾರ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ. ಈ ಪ್ರಭುಪಾದರು ಬರ್ತಾರೆ, ಜೀವಿಗಳ ಗ್ರಹಿಕೆಯ ಒಂದು ವಿಷಯ ಮೂರು ವಿಭಾಗಗಳಲ್ಲಿ ಅದನ್ನ ಹೇಳ್ಬೋದು. ಒಂದು ನೇರವಾದ ಜ್ಞಾನ, ಪರೋಕ್ಷವಾದ ಜ್ಞಾನ, ವಿಕೃತವಾದ ಜ್ಞಾನ. ಈ ರೀತಿ ಮೂರು ತರಹದ ಜ್ಞಾನ ಇದೆ. ನಮ್ಮ ಭೌತಿಕ ಇಂದ್ರಿಯಗಳು ಭೌತಿಕ ಇಂದ್ರಿಯ ಗ್ರಹಿಕೆಯ ವಸ್ತುಗಳನ್ನು ಗ್ರಹಿಸೋದು, ಅದು ವಿಕೃತ ಜ್ಞಾನ. ಇದು ಭಗವಂತನ ಬಹಿರಂಗ ಶಕ್ತಿಯಿಂದ ಇದು ಪ್ರಸ್ತುತ ಆಗಿದೆ. ಪರೋಕ್ಷವಾದ ಜ್ಞಾನ ಆದ್ರೆ ಅದು ನೇರವಾಗಿ ಅನುಭವಿಸ್ತಾ ಇಲ್ಲ, ಅದು ಅಪರಿಪೂರ್ಣವಲ್ಲ, ಆದ್ರೆ ಅದು
ಪರಿಪೂರ್ಣವೂ ಅಲ್ಲ, ಒಂಥರ ಅರ್ಧಂಬರ್ಧ ಜ್ಞಾನವನ್ನ ಕೊಡುತ್ತೆ ಈ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಅದೇ ಇವಾಗ ಪಕ್ಕದ ಮನೇಲಿ ಗಲಾಟೆ ಆಗ್ತಾ ಇದೆ, ನಾನ್ ನೋಡ್ತಾ ಇಲ್ಲ, ಆದ್ರೆ ನಾನು ಸುಮ್ನೆ ಅನ್ಕೋತಾ ಇದೀನಿ ಅವ್ರು ಜಗಳ ಕಾಯ್ತಾ ಇದಾರೆ, ಆದ್ರೆ ಅವರು ಡ್ರಾಮಾ ಮಾಡ್ತಾ ಇದಾರೆ, ಅದ್ ನನ್ಗೆ ಗೊತ್ತಿಲ್ಲ. ಸೊ ಏನೋ ಜ್ಞಾನ ಇದೆ, ಆ ಅರ್ಧಂಬರ್ಧ ಭಾಗಶಃ ಜ್ಞಾನ ಇರುತ್ತೆ. ಅದು ಪರೋಕ್ಷ ಜ್ಞಾನ. ಸೊ ಭಗವಂತನ ಜ್ಞಾನ ಸಿಗ್ಬೇಕು ಅಂದ್ರೆ ಸಂವಿತ್ ಹ್ಲಾದಿನಿ ಎರಡೂ ಕೆಲಸ ಮಾಡ್ಬೇಕು. ಸಂವಿತ್ ಶಕ್ತಿ ಹ್ಲಾದಿನಿ ಶಕ್ತಿ ಎರಡೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಭಗವಂತನ ಅರಿವಾಗೋದು. ಅಂದ್ರೆ ಆ ಬೇರೆ ಅದಕ್ಕೆ ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳೋದೇನು, ಬ್ರಹ್ಮನ್ ಸಾಕ್ಷಾತ್ಕಾರ ಅನ್ನೋದು ಭಾಗಶಃ ಸಾಕ್ಷಾತ್ಕಾರ. ಯಾಕಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಸುಮ್ಮನೆ ಸಂವಿತ್ ಶಕ್ತಿ ಇದ್ರೆ ಸಾಕು. ಅರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ನಮಗೆ ಬ್ರಹ್ಮನ್ ಸಂವಿತ್ ಶಕ್ತಿನೂ ಇರಬೇಕು, ಹ್ಲಾದಿನಿ ಶಕ್ತಿನೂ ಇರ್ಬೇಕು. ಹಾಗಾಗಿ ಅದು ಪರಿಪೂರ್ಣ ಜ್ಞಾನ ಅಥವಾ ಪರಿಪೂರ್ಣ ಅರಿವು, ಭಗವಂತನ ಪೂರ್ಣ ಜ್ಞಾನ. ಸಂವಿತ್ತು ಇರಬೇಕು, ಹ್ಲಾದಿನಿನೂ ಇರಬೇಕು. ಓಕೆ, ನಿಲ್ಲಿಸ್ತೀನಿ. ಓಕೆ, ಪ್ರಭುಜಿ ಯಾರಿಗೆ ಏನರ್ಥ ಆಯ್ತು? ಪ್ರಭುಜಿ, ಇದು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಆನಂದ ಸಿಗಲ್ಲ ಹಾಗಾದ್ರೆ? ಆನಂದ ಸಿಗಲ್ಲ. ಅದಕ್ಕೆ ಆನಂದ ಇಲ್ಲ. ಅಂದ್ರೆ ಆನಂದದ ಒಂದು ತುಣುಕು. ಬ್ರಹ್ಮಾನಂದ ಅನ್ನೋದು ಅದೇ ಹೇಳ್ತಾರಲ್ಲ, ಒಂದು ಕರುವಿನ ಪಾದ ಚಿಹ್ನೆಯಷ್ಟು ನೀರು. ನಿಜವಾದ ಆನಂದ ಅಂದ್ರೆ ಸಾಗರ. ಹಾಗಾಗಿ ಆನಂದ ಇಲ್ಲ ಅಂತ ಇಲ್ಲ, ಆದ್ರೆ ತುಂಬಾ ಕಡಿಮೆ. ಅಂದ್ರೆ ಅದು ಲಾದಿನಿ ಇಲ್ಲ ಅಂದ್ರೆ ಆನಂದ ಇಲ್ಲ. ಇಲ್ಲ, ಲಾದಿನಿ ಇಲ್ಲ ಅಂದ್ರೆ ಆನಂದ ಇಲ್ಲ. ಅದಕ್ಕೆ ಭಗವಂತನ ಅರಿವಾಗ್ಬೇಕು ಅಂದ್ರೆ ಸಂವಿತ್ತು ಮತ್ತೆ ಲಾದಿನಿ ಎರಡೂ ಒಟ್ಟಿಗೆ ಇದ್ರೆ, ಕೆಲಸ ಮಾಡಿದ್ರೇನೆ ನಮಗೆ ಭಗವಂತನ ಅರಿವಾಗೋದು. ಅದಕ್ಕೆ ಅದು ಅಷ್ಟು ಸುಲಭ ಅಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು. ಸಂವಿತ್ ಮತ್ತೆ ಲಾದಿನಿ ಎರಡೂ ಇದ್ರೆ ಭಗವಂತನ ಅರಿವು, ಸಂವಿತ್ ಇದ್ರೆ ಬ್ರಹ್ಮನ್. ಅಂದ್ರೆ ಲಾದಿನಿ ಸಿಗ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭು ಸಿಗ್ಬೇಕು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ನಮಗೆ ರಾಧಾರಾಣಿಯ ಕೃಪೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ನಮಗೆ ಸಿಗ್ತಾ ಇರೋದು. ಅದಕ್ಕೆ ಮತ್ತೆ ವಾಪಸ್ ಬರೋದು ಪ್ರಚಾರ, ಪುಸ್ತಕ ವಿತರಣೆ. ಇದೆಲ್ಲ ಎಷ್ಟು ಗಾಢವಾದ ತತ್ವ. ಪ್ರಭುಪಾದ ಸುಮ್ಮನೆ ಹೇಳ್ಬಿಟ್ರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ ಪ್ರಚಾರ ಮಾಡಿ ಅಂತ. ನಮ್ಗದು ಹೇಗೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಇವಾಗ ತತ್ವ ನೋಡಿದ್ರೆ ಕನೆಕ್ಟ್ ಆಗ್ತಾ ಇದೆ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು. ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಮಾಡಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಕರ್ಕೊಂಡು ಹೋಗುತ್ತೆ. ಮಾಡ್ಬೇಕಷ್ಟೇ. ನಾವು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಾವು ಡೌಟ್ ಮಾಡ್ಬೇಕಲ್ಲ. ಅದು ಕೃಷ್ಣನ ಶಕ್ತಿ, ಅದು ಗೊತ್ತು, ಅದು ಪರಿಪೂರ್ಣ. ಡೌಟ್ ನಾವು ಮಾಡ್ತೀವೋ ಇಲ್ವೋ ಅದು ಡೌಟ್ ವಿಷಯ. ಸರಳವಾದದ್ದು. ಸುಮ್ಮನೆ ಸಾರ ಅಂದ್ರೆ ಏನು, ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಪ್ರಭುಪಾದರು ಹೇಳ್ಕೊಟ್ಟಂಗೆ ನಾವು ತೊಡಗಿದ್ರೆ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೋತೀವಿ ಅಷ್ಟೇ. ಸರಳವಾದ ಸತ್ಯ, ಎಲ್ಲ ತತ್ವದ ಸಾರ ಅದು. ಎನಿವೆ, ನಮಗೆ ಮುಖ್ಯವಾಗಿ ಇವಾಗ ಅರ್ಥ ಮಾಡ್ಕೋಬೇಕಾದ್ರು 3 ಶಕ್ತಿಗಳಿದೆ. ಅಂತರಂಗ ಕೃಷ್ಣನ ಅಂತರಂಗ ಶಕ್ತಿ 3 ವಿಭಾಗಗಳಿವೆ: ಸಂವಿತ್, ಸಂಧಿನಿ, ಲಾದಿನಿ. ಸಂಧಿನಿ ಅಂದ್ರೆ ಕೃಷ್ಣನ ಅಸ್ತಿತ್ವ, ಕೃಷ್ಣನ ತಂದೆ ತಾಯಿಯರ ಅಸ್ತಿತ್ವ ಎಲ್ಲವೂ ಕೂಡ ಈ ಸಂಧಿನಿಯ ಮೇಲೆ ಆಧಾರಿತವಾಗಿದೆ. ಸಂವಿತ್ ಕೃಷ್ಣ ತನ್ನ ಬಗ್ಗೆ ತನಗಿರೋ ಜ್ಞಾನ ಬೇರೆಯವರು ಕೃಷ್ಣನ ಬಗ್ಗೆ ತಿಳ್ಕೋಬೇಕು, ಇದೆಲ್ಲದಕ್ಕೂ ಕೂಡ ಸಂವಿತ್ ಶಕ್ತಿಯ ಅವಶ್ಯಕತೆ ಇದೆ. ಮತ್ತೆ ಕೃಷ್ಣನಿಗೆ ಕೃಷ್ಣ ಆನಂದ ಅನುಭವಿಸೋದು, ಭಕ್ತರಿಗೆ ಆನಂದವನ್ನು ಕೊಡೋದು, ಇದೆಲ್ಲವೂ ಲಾದಿನಿ ಶಕ್ತಿ. ಲಾದಿನಿ ಶಕ್ತಿ ಭಕ್ತರನ್ನ ಪೋಷಿಸುತ್ತೆ, ಮತ್ತೆ ಕೃಷ್ಣನಿಗೆ ಆನಂದವನ್ನ ನೀಡುತ್ತೆ. ಮತ್ತೆ ಅದು ಕೃಷ್ಣನ ಪ್ರೇಮದ ಒಂದು ರೂಪ. ಇದು ಇವತ್ತಿನ ನಮ್ಮ ಚರ್ಚೆಯ ಸಾರ. ಓಕೆ, ಏನೋ ಪ್ರಶ್ನೆಗಳಿಲ್ಲ ಅಂದ್ರೆ ನಿಲ್ಸು. ಓಕೆ, ಸರಿ. ಈ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಜಗಪತಿತಾನಂ. ನಮೋ ನಮಃ. ಹರೇ ಕೃಷ್ಣ.